ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರೀ ಇವತ್ತು ಬೆಳಗ್ಗೆನೇ ಲಾಗ್ ಚಾಲು ಮಾಡಿ ನೋಡ್ರಿ. ಟೈಮು 8 ಗಂಟೆ ಆಗೈತೆ ರೀ. ಎಲ್ಲರಿಗೆ ಗುಡ್ ಮಾರ್ನಿಂಗ್ ನೋಡ್ರಿ. ಬರೀ ನಾ ಮನೆ ತೊಳಿಬೇಕ್ರಿ. ಅಟ್ಟ ತೊಳೆದಿನಿ. ಅಟ್ಟ ತೊಳೆದು ಬಕೆಟ್ ಇಟ್ಟಿನಿ ರೀ. ಒಂದು ನೀರು ಚೆಲ್ಬೇಕು ಅವನ್ನ. ಇಲ್ಲಿ ಮನೆ ತೊಳಿಬೇಕಂತ ನೀರು ಇಟ್ಟಿನಿ ರೀ. ನಾ ತೊಳೆದಿಲ್ಲ, ಪಡ್ಸಾಲಿ ತೊಳಿಬೇಕ್ರಿ. ಟೈಮು 8 ಗಂಟೆ ಆಯ್ತು ನೋಡ್ರಿ. ನೀರು ಬಂದು ಕುಡಿ ನೀರು ಸಿಗ್ಲಿಲ್ಲ ರೀ. ಏನು ಮಾಡ್ಬೇಕು ನೋಡ್ರಿ. ಇದು ಅಡುಗೆ ಮನೆ ತೊಳ್ಕೊತ ಕುಂತೀನಿ ರೀ. ಹೇಳೋದು ಲೇಟ್ ಆಯ್ತು. ನೀನು ಬಟ್ಟೆ ಅದು ಹೋಗೋದು ಮುಕ್ಕೊಡೋದು ಲೇಟ್ ಆಯ್ತು ರೀ. ಹೇಳೋದು ಲೇಟ್ ಆಯ್ತು. ಅಡುಗೆ ಮನೆ ಎಲ್ಲ ಕ್ಲೀನ್ ಆಗೈತೆ ರೀ. ಪಡ್ಸಾಲಿ ಒಂದು ತೊಳ್ಕೊಂಬಂದು ಅಡುಗೆ ಮಾಡ್ಬೇಕು ರೀ. ನೀರು ಕಾಯಕ್ಕೆ ಹಾಕಬೇಕು. ಶ್ರಾವಣ ಕುಮಾರ್ ಇನ್ನೂ ಮುಕ್ಕೊಂಡಾನ್ರಿ ನೋಡ್ರಿ. ನೀರು ಸಿಕ್ಕಿಲ್ಲ. ನೋಡೋಣ ಬರ್ರಿ. ನೀರು ಸೊಳ್ಳಿರ ತುಂಬಿಟ್ರಾತ್ರಿ. ಮತ್ತು ಕುಡಿಯೋಕೆ ಒಂದಿಷ್ಟು ನಾವು ಮುಕ್ಕದವ ಕೂಡ ನೋಡ್ತೀನಿ ರೀ. ಹೆಂಗೆ ಆಗುತ್ತೆ ಎಲ್ಲಿ ಕುಡಿಯಾಕಾರ ತುಂಬ್ಕೊಂಬರ್ತೀನಿ. ಶ್ರಾವಣಿ ಅಭ್ಯಾಸ ಮಾಡಕತ್ತಾವ್ರಿ. ಅಲ್ಲ ಬುಕ್ಕ ತರಕತ್ತಾಳ್ರಿ ಆಕಿ. ಶ್ರಾವಣ್ ಕುಮಾರ್ ಏನೈತೆ ಮುಕ್ಕೊಂಡ ನೋಡ್ರಿ. ಮತ್ತು ಸಿಗ್ತೀನಿ ರೀ. ಮನೆ ಒರೆಸಿ ಮತ್ತು ಮನೆ ಹೊತ್ತು ತೊಳಿತೀನಿ ರೀ. ಅದನ್ನ ಪಡ್ಸಾರಿ ತೊಳೆ ಸಿಗ್ತೀನಿ ನೋಡ್ರಿ. ಅಂಕಣ ಪಡ್ಸಾರಿ ತೊಳಿಬೇಕು ರೀ ಇವಾಗ ನೋಡ್ರಿ. ಹಂಗೆ ಶೇಂಗಾ ಹುರ್ಕೊಂಡು, ಹಂಗೆ ಡೊಳ್ಳು ಮೆಣಸಿನ್ಕಾಯಿ ಹುರ್ಕೊಂಡು, ಒಂದು ಚಿನ್ನಾಗೆ 2 ಟಮಾಟಿ ಹುರ್ಕೊಂಡೇನಿ ರೀ. ಇದು ಸಾಂಬಾರ್ಗೆ ರೆಡಿ ಮಾಡೀನಿ ರೀ. ಪಲ್ಯಕ್ಕಿಲ್ಲ ಒಗ್ಗರಣೆ ಹಾಕೀನಿ ನೋಡ್ರಿ. ಇಲ್ಲ ಸಿಗ್ತೀನಿ ರೀ. ಇಲ್ಲೇ ಹುರ್ಕೊಂಡು ನೋಡ್ರಿ. ಹಂಗೆ ಪಟ 9 ಆಗೈತೆ ಟೈಮ್. ಪಟ ಹುರ್ಕೊಂಡು ಒಂದು ಶೇಂಗಾ ಪಲ್ಯಕ್ಕೆ ಹಚ್ಚಾಕ್ರಿ. ಇಷ್ಟು ಸಾಂಬಾರು ಮಾಡಿರತ್ತಂತ ಹುರ್ಕೊಂಡು ಎಲ್ಲ ಸಜ್ಜು ಮಾಡ್ಕೊಂಡು ಬಡ ಮಾಡಾಕತ್ತೀನಿ ನೋಡ್ರಿ. ಅನ್ನ ಸಾಂಬಾರು ಪಲ್ಯ ಮಾಡಿ ಸಿಗ್ತೀನಿ ನೋಡ್ರಿ. ಮತ್ತು ಜಳಕ ಮಾಡಿಸ್ಬೇಕ್ರಿ ಶ್ರಾವಣ್ ಕುಮಾರ್ದು. ನಾನು ನೀರು ಕಸಕ್ಕೆ ಹಾಕಬೇಕು. ಕೆಲಸ ಭಾಳ ಆಯ್ತು. 9 ಆಗೈತಿ. ಇವತ್ತು ಆಯ್ತಾರಲ್ರಿ. ಮನೆ ತೊಳೆದು ಲೇಟ್ ಆಯ್ತು ನೋಡ್ರಿ. ದಗದ ಬರ್ರಿ. ಇವತ್ತು ಎಲ್ಲ ಅಡುಗೆ ಮಾಡ್ಕೊಂಡು ಸಿಗ್ತೀನಿ ನೋಡ್ರಿ ನಿಮ್ಗೆ. ಪಲ್ಯ ರೆಡಿ ಆಗೈತೆ. ಡೊಳ್ಳು ಮೆಣಸಿನ್ಕಾಯಿ ಪಲ್ಯ ನೋಡ್ರಿ ರೆಡಿ ಆಗೈತಿ. ಇಲ್ಲೇ ಸಾಂಬಾರು ರೆಡಿ ಆಗೈತೆ ನೋಡ್ರಿ. ಶೇಂಗಾ ಸಾಂಬಾರು, ಡೊಳ್ಳು ಮೆಣಸಿನ್ಕಾಯಿ ಪಲ್ಯ ಇವತ್ತಿನ ಅಡಿಗೆ ನೋಡ್ರಿ. ಚಪಾತಿ ಮಾಡ್ಬೇಕು. ರೊಟ್ಟಿ ಮಾಡಲ್ಲ ಇವತ್ತು. ಚಪಾತಿ ಮಾಡೋಕೆ ಹಿಟ್ಟು ನಾದಿಟ್ಟಿನಿ ರೀ. ಎಣ್ಣೆ ಹರಿದಾಕೊಂಡಿ ಅದೇ ಎಣ್ಣೆ ಮುಚ್ಚಿ ನೋಡ್ರಿ. ಈ ಕಡೆ ಅನ್ನ ಕುದಿಯಾಕತ್ತೈತೆ ನೋಡ್ರಿ. ಅನ್ನಕ್ಕೆ ಇಟ್ಟೀನಿ. ಅನ್ನ ಕುಯ್ತೈತೆ. ನೀರು ಕಾಯಕ್ಕೆ ಹಾಕ್ತೀನಿ ರೀ ಇವಾಗ. ಹಂಗನ್ನಕ್ಕೆ ನೀರು ಕಾಯಕ್ಕೆ ಹಾಕಿದ್ದೀನಿ. ಶ್ರಾವಣ್ ಕುಮಾರ್ ಒಂದು ತಕ್ಕ ಕರ್ಕೊಂಡು ಕುಂದಿರ್ಬೇಕಲ್ರಿ. ಮತ್ತು ಕೆಲಸ ಮಾಡಕತ್ತೆ. ನೀರು ಕಾಯಕ್ಕೆ ಹಾಕಿದೆ. ಆ ಕಡೆ ನಾ ಕೆಲಸ ಮಾಡಕತ್ತೆ. ನೀರು ಕಾಯಕ್ಕೆ ಹಾಕಿ ಆ ಕಡೆ ಇದು ಮಾಡ್ರಾಗ ಮುಟ್ತಾರ ಅಂತೇಳಿ ಎಲ್ಲ ಕೆಲಸ ಮಾಡ್ಕೊಂಡು ಕೇರನ ನೀರು ಕಾಯಕ್ಕೆ ಹಾಕಿ ಅವ್ರು ಹಲ್ಲು ತಿಕ್ತೀನಿ ರೀ. ಅವ್ರು ಅಲ್ಲೇ ಇರ್ತಾರೆ. ಹಲ್ಲು ತಿಕ್ಕಿ ಅವ್ರಿಬ್ರದ್ದು ಬ್ರಷ್ ಮಾಡಿಸಿ ಮತ್ತು ಜಾಕ ಮಾಡಿಸ್ಬಿಡ್ತೀನಿ ರೀ. ಹಂಗೆ ನೀರು ಕಾಯ್ತಾವೆ. ಆಮೇಲೆ ಸಿಗ್ತೀನಿ ನೋಡ್ರಿ. ಜಾಕ ಮಾಡಿಸಿ ಚಪಾತಿ ಮಾಡಾಗ ಶ್ರಾವಣ ಹಾಯ್ ಮಾಡಿ. ಶ್ರಾವಣ ಕುಮಾರ ದೇವ್ರಿಗೆ ಹೋಗ್ಬರ್ರಿ. ನೀವು ತಗೋ ಚೀಟಿ ತಗೋರಿ. ನೀ ಬೇಡ, ನೀವು ಹೋಗ್ಬೇಡ. ನೀ ಬಂಡ್ರ ಮುಗಿಸ್ಕೊಂಬರ್ತಿ ನೋಡ್ರಿ. ಪೂಜೆನೂ ಆಯ್ತು. ಇವಾಗ ಆಯ್ತಾರಲ್ರಿ. ಪೂಜೆ ಮಾಡ್ಬೇಕಂದ್ರೆ 11:30 ಆಗೈತೆ ನೋಡ್ರಿ ಟೈಮು. ಅವ್ರದ್ದು ಊಟ ಆಗೈತೆ ರೀ. ಜಾಕ ಮಾಡೋಣ ಊಟ ಮಾಡಿದ್ರು. ಊಟ ಮಾಡೇ ದೇವ್ರಿಗೆ ಹೊಂಟಾವ್ರಿ ಶ್ರಾವಣಿ. ಮುಂತಿನ ಮಮ್ಮಿ ಲೇಟ್ ಆಗೈತದ ಯಾಕೆ ಉಣ್ಣಲಾಕ್ ಬಿಡಂತ ಅನ್ನ ಸಾಂಬಾರು ಹಾಕ್ಕೊಟ್ಟೇನಿ ರೀ. ಪೂಜೆ ಆಗೈತಿ. ಬರ್ರಿ ಚಪಾತಿ ಮಾಡ್ಬೇಕಿನ. ಪೂಜೆ ಹೇಗಾಗೈತೆ ಅಂತ ಕಮೆಂಟ್ ಮಾಡಿರಿ. ಸಿಂಪಲ್ಲಾಗಿ ಇವತ್ತು ಮನೆ ದೇವ್ರು ಆರಲ್ರಿ. ಶ್ರಾವಣ್ ಕುಮಾರನ ಕಳಿಸ್ಲಿಲ್ಲ ರೀ. ಅಲ್ಲಿ ಕಳ್ಸೋಣ ಬರೀ ಬಂಡ್ರ ಬಿಡ್ಕೊಂಬಂದ್ಬಿಡ್ತಾನೆ ರೀ. ಅವ ಮೈ ತುಂಬ ಇನ್ನೇಗಾರ ಜಾಕ ಮಾಡ್ಸೀನಿ. ಅದಕ್ಕೆ ಬ್ಯಾಡ ಅಂದೆ ಬಿಟ್ಟಿನ್ರಿ. ಅವ ರಾಟಿ ಪೂಜೆ ಮಾಡೀನಿ ರೀ. ಬಟ್ಟೆಗೆ ಮಾಡೀನಿ ನೋಡ್ರಿ. ಬರ್ರಿ ನಾ ಚಪಾತಿ ಮಾಡೋಕೆ ಮಳೆ ಬಂತು ರೀ. ಬಟ್ಟೆನ ಹೋಗೋದೇನು ರೀ ಇವತ್ತು. ಬಟ್ಟೆ ಬಾಂಡೆ ಎಲ್ಲ ಮಾಡೇ ಜಾಕ ಮಾಡೀನಿ ನೋಡ್ರಿ. ಮಳೆ ಬಂದ್ಬಿಡ್ತ್ರಿ. ಮತ್ತು ಬಟ್ಟೆ ತೋದ್ಬಿಟ್ಟ ನೋಡ್ರಿ. ಮತ್ತು ನೋಡಿರಿ ಮಳೆ ಆಗೈತ್ರಿ. ಇಲ್ಲಿ ಹಸಿ ಒಣಗ್ಯಾರ. ಅಲ್ಲೇ ಬಿಟ್ರೆ ಮತ್ತು ಬಿಸಿಲು ಬೋತದೆ ಒಣಗ್ತಾವ ಅಂತೇಳಿ. ಬರ್ರಿ ಚಪಾತಿ ಮಾಡಿ ಸಿಗ್ತೀನಿ ರೀ. ಮತ್ತು ಚಪಾತಿ ಇಲ್ರಿ. ಬರ್ರಿ. ಹಾಯ್ ರೀ. ನೋಡ್ರಿ ಇವಾಗ ಜಳಕಾತು ಪೂಜೆ ಮಾಡಬೇಕು. ನಾ ಚಪಾತಿ ಮಾಡಬೇಕು. 11 ಗಂಟೆಗೆ ಟೈಮು. ಶ್ರಾವಣ್ ಕುಮಾರ್ದು ಜಾಕ ಮಾಡಿಸಿ ಅವ್ರಿಗೆ ಊಟ ಕೊಟ್ಟು 10:30 ಉಂಡಾರಿ ಅವರು. ಇವಾಗ ಏನೈತೆ ನಾ ಬಟ್ಟೆ ಒಗೆದು ಹಾಕ್ಯಾರಿ. ಜಾಕ ಮಾಡಿ ಇವಾಗ ಬಂದು ನೋಡ್ರಿ. ಸದ್ದ ಪೂಜೆ ಮಾಡ್ಬೇಕ್ರಿ. ಚಪಾತಿ ಮಾಡಬೇಕು. ಬರ್ರಿ ಚಪಾತಿ ಪೂಜೆ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ಇಲ್ಲೊಂದು 4 ಚಪಾತಿ ಮಾಡೀನಿ. ಶ್ರಾವಣಿನೂ ಚಪಾತಿ ಉಣ್ಣಾಕತ್ತಾಳ್ರಿ. ನಾನು ಉಣ್ತೀನಿ ರೀ. ಸ್ವಲ್ಪ ಮಾಡೀನಿ. ಇನ್ನೊಂದು ಸ್ವಲ್ಪ ಹಿಟ್ಟು ತೆಗೆದಿ ನೋಡ್ರಿ. ಅಲ್ಲೇ ಇಲ್ಲೇ ತಳ ಮಾಡಿದೆ. ಎತ್ತಿಡ್ಬೇಕ್ರಿ. ಗ್ಯಾಸ್ ಅದು ಎತ್ತಿಟ್ಟು ನಾನು ಊಟ ಮಾಡಿ ಮತ್ತೆ ಸಿಗ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಚಪಾತಿ ಮಾಡಿ ಊಟ ಮಾಡಿ ಶ್ರಾವಣಿಯರು ಉಣಿಸಿ ಎಲ್ಲ ಮಾಡಿ ಬಂದು ಒಂದಿಷ್ಟು ಮಳೆ ಬಂತಲ್ಲ ಅಷ್ಟು ಬಟ್ಟೆ ಹಿಂಡಿ ಮ್ಯಾಲ ಸಜ್ಜಕ್ಕೆ ಹಾಕಿ ಬಂದು ಕೆಲವು ಸ್ವಲ್ಪ ಕುರ್ಚಾಕ ಕುಂತೀನಿ ರೀ. ಹೊಡ್ಕೊಂಡು ಶ್ರಾವಣಿ ಬಿದ್ದುಬಿಟ್ಟ ನೋಡ್ರಿ. ಇಲ್ಲೇ ಯಾವ ಥರ ಮಾಡ್ಕೊಂಡ್ಬಿಟ್ಟಾಳ ನೋಡ್ರಿ. ಬಿದ್ದು ಸುಣ್ಣ ಹಚ್ಚೀನಿ ರೀ. ಕೈ ಕೆತ್ತೈತ್ರಿ ಒಂದು ಸ್ವಲ್ಪ. ಹಿಂಗೆ ನೋಡ್ರಿ ಇಲ್ಲಿ ಹೆಂಗೆ ಬಿದ್ದಾಂಡ್ರೆ ಅಕ್ಕಿ ಇಲ್ಲಿ ಪ್ಯಾಂಟನ್ಗೆ ಐತಲ್ರಿ. ಇಲ್ಲಿಂದ ಅಲ್ಲಿ ಜೀವ ಬಿಟ್ಟಾಡ್ರೊಮ್ಮೆ
ಬೀಳ್ತೀನಿ ಅಂತ ಹತ್ತಿಲ್ರಿ ಆಕಿಗೆ ಹಂಗೆ ಜಿಗಿದು ಬಿಟ್ಟಾಳೆ ಹಿಂಗಾಗಿ ಬಿದ್ದಾಳೆ ನೋಡ್ರಿ. ಇವಾಗೆಲ್ಲ ಕೆಲಸ ಆಗೈತಿ. ಬಟ್ಟೆ ಪಿಕೋ ಹಾಕ್ಬೇಕಂದೇನಿ ರೀ, ಕರೆಂಟ್ ಇಲ್ಲ. 1 ಗಂಟೆ 1:30 2 ಗಂಟೆ ಆಗೈತೆ ನೋಡ್ರಿ ಒಳ್ಳೆ ಅವಾಗ ಚಾಲು ಮಾಡ್ಬೇಕಂದ್ರೆ. ಬರೀ ಒಬ್ಬರು ಕಮೆಂಟ್ ಹಾಕ್ಯಾರ, ಅವ್ರ ಬಗ್ಗೆ ಒಂದಿಷ್ಟು ವಿಡಿಯೋ ಮಾಡ್ಕೋಬೇಕು, ಎಡಿಟ್ ಮಾಡುವುದವು. ಜಗ್ಗಿ ಕೆಲಸ ಐತ್ರಿ, ಮಾಡಿದ್ರೆ ಮಾಡಕ್ಕೆ ಬ್ಯಾಸರ ನೋಡ್ರಿ. ಎಲ್ಲ ಕೆಲಸ ಮಾಡೋದು ಒಂದೇ ಮಾಡಲೇಬೇಕಲ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾನು ಕೂಡ ಚೆನ್ನಾಗದೀನಿ ನೋಡ್ರಿ. ಬರೀ ಇವತ್ತು ಲಾಗ್ ಎದ್ರ ಸಲ ಮಾಡಾಕತ್ತೀವಿ ಅಂದ್ರೆ, ಇವತ್ತು ಬಟ್ಟೆ ವ್ಯಾಪಾರ ಬಗ್ಗೆ ಕ್ಲಿಯರಾಗಿ ಎಲ್ಲ ಡೀಟೇಲ್ ಬಟ್ಟೆ ವ್ಯಾಪಾರ ಯಾವ ಥರ ಬಟ್ಟೆ ತರೋದು, ಯಾವ ಥರ ಶೇರ್ ಮಾಡೋದು, ಎಲ್ಲ ಥರ ಯಾಕೆ ಬಟ್ಟೆ ವ್ಯಾಪಾರ ಚಲೋ ಮಾಡಿದೆ ಎಲ್ಲ ಥರ ಮಾಹಿತಿ ಕೊಡಬೇಕಂತ ನಿಮ್ಗೆ ಕೂಡ ಶೇರ್ ಮಾಡಿದ್ರೆ ಅಂತ ಕುಂತೀನಿ ನೋಡಿರಿ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತಂತ ನಾನು ಅಂದ್ಕೊಂಡೇನಿ ರೀ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತೀನಿ ನೋಡಿರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ಎಲ್ಲರೂ ಚೆನ್ನಾಗದೀರಿ ಅಂತ ನಾವು ಕೂಡ ಚೆನ್ನಾಗದೀನಿ ನೋಡಿರಿ. ಬರ್ರಿ ಇವತ್ತು ಲಾಗ್ ಚಲೋ ಮಾಡಾಕತ್ತೀನಿ. ಎದ್ರ ಬಗ್ಗೆ ಯಾಕೆ ಕುಂತು ಲಾಗ್ ಮಾಡಾಕತ್ತ ಅಂದ್ಕೊಂಡ್ರೇನ್ರಿ. ಬರ್ರಿ ಇವತ್ತು ನೋಡಿರಿ ಫ್ರೆಂಡ್ಸ, ನಮ್ಮ ವ್ಯೂವರ್ಸ್ ಒಬ್ಬರು ಸಬ್ಸ್ಕ್ರೈಬರ್ ಒಬ್ಬರು ನಮ್ಮ ಮನೆಗೆ ಬರ್ತಾರಂತ ಹೇಳಿದ್ನಲ್ರಿ. ಬಂದು ಹೋದ್ರು ನೋಡ್ರಿ. ಇವಾಗ ಅವರು 4:40 ಆಗೈತ್ರಿ ಬಂದಿದ್ರು. ಇವಾಗ 6 ಗಂಟೆಗೆ ಹೋದ್ರು. 1.5 ತಾಸು ಇದ್ರು ನಮ್ಮ ಮನ್ಯಾಗ. ಏನೂ ಚಾನು ಮಾಡಿಸ್ಕೊಳ್ಳಿಲ್ರಿ, ನಾಷ್ಟನೂ ಮಾಡಲಿಲ್ಲ, ಏನೂ ಮಾಡಿಲ್ರಿ ಅವರು. ಹಂಗಂದ್ರೆ ಅಕ್ಕ ಬೇಡ, ಏನೂ ಬೇಡ, ನಾ ಏನೂ ಕುಡಿಯಲ್ಲ, ಚಹಾ ಕುಡಿಯಲ್ಲ ಅಕ್ಕ ಅಂದರು. ಏನೂ ಕುಡಿಯಲ್ಲ ಅಂದರು. ಹಿಂಗಾಗಿ ನಾನು ಏನೂ ಮಾಡಿಲ್ರಿ. ಯಾಕಂದ್ರೆ ಅವ್ರಿಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತೇಳಿ 1 ವರ್ಷ ಆಗೈತಂತ್ರಿ. ಅವರು ಚಾನಲ್ ಓಪನ್ ಮಾಡೋದು ಗೊತ್ತಿಲ್ಲ ಸಿಸ್ಟರ್, ಹೆಂಗನ ಗೊತ್ತಿಲ್ಲ. ಅಲ್ಲಿ ಮುದ್ದೇಬಾಳದವ್ರಿ ಅವರು. ಮುದ್ದೇಬಾಳದಾಗ ಒಬ್ಬರು ಮಾಡ್ತಾರಂತ. ಅವರು 50,000 ರೂಪಾಯಿ ಫೋನ್ ಬೇಕು ರೀ, ಲ್ಯಾಪ್ಟಾಪ್ ಬೇಕು, ಮೈಕ್ ಬೇಕು, ಎಲ್ಲ ಬೇಕು ರೀ ಅವಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರ ಅಂತ ಹೇಳಿದ್ರಂತ. ಹಿಂಗೋ ನಾನು ಅವರು ಬಟ್ಟೆ ಮಾರ್ತಾರೆ, ನಾವು ಬಟ್ಟೆ ಮಾರ್ತೀವಿ ರೀ. ನಾವು ದೇವ್ರಿಪ್ರಿಯ ನಂಬರ್ ಕೊಟ್ಟು ಬೈದೀನಿ ರೀ. ಅಲ್ಲಿ ದೇವ್ರಿಪ್ರಿ ಅಂತ ನಂಬರ್ ತೊಗೊಂಡು ನಮ್ಗೆ ಕಾಲ್ ಮಾಡೋದು, ಇಲ್ಲೇ ಸನಿ ಆಗುತ್ತಾ ಅಂತೇಳಿ ಮುದ್ದೇಬಾಳ ಅಂತ ಹಡಲಗೇರಿ ಅಂದ್ರೆ ಬಂದಿದ್ರು ನಮ್ಮ ಊರಿಗೆ. ಅವ್ರು ಬೈದು ಭಾಳ ತುಂಬ ಖುಷಿ ಆಯ್ತು ನೋಡಿರಿ ನನಗೆ. ಅವ್ರು ಬಂದ ನನಗೆ ಖುಷಿ ಒಂದ್ರಿ. ಅವ್ರು ಏನೂ ಕುಡಿಲಿಲ್ಲ ತಿನ್ನಿಲ್ಲ, ನನಗೆ ಬೇಜಾರು ಒಂದೈತೆ ರೀ. ನಾನು ಚಹಾ ಮಾಡಿರತ್ತಂತ ಹಾಲಿನ ಪ್ಯಾಕೆಟ್ ತರಿಸಿದ್ನೆ. ಬೇಡ ಸಿಸ್ಟರ್, ನನಗೆ ಮಾಹಿತಿ ಕೊಡ್ಬೇಡಿ, ನಾನು 1 ವರ್ಷ ಆಯ್ತು ರೀ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕಂತೇಳಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸಾಕು ರೀ, ಅದೇ ಒಂದು ದೊಡ್ಡ ಹೆಲ್ಪ್ ರೀ ಅಂತಂದರು. ಮಾಹಿತಿನೂ ಕೊಡ್ತೀನಿ ರೀ ಸಿಸ್ಟರ್, ಚಹಾ ಮಾಡ್ತೀನಿ ತಡ್ರಿ ಅಂದರು. ಅಣ್ಣರು ಅವರು ಮಕ್ಕಳು ಕೂಡ ಬಂದಿದ್ದು ರೀ. ನನಗೆ ಅವ್ರ ಕಡೆ ಅಂತ ವಿಡಿಯೋ ಮಾಡೋದಲ್ರಿ. ಯಾಕಂದ್ರೆ ಪಾಪ ಅವರು ನಮ್ಮದು ಅವ್ರು ಮಾಹಿತಿ ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡ್ಬೇಕಿಲ್ರಿ. ನಾವು ವಿಡಿಯೋ ಮಾಡೋದು ನಮ್ದು ಮಾಡ್ಕೊತ ಕುಂತಂದ್ರೆ ಅವ್ರಿಗೆ ಹೆಲ್ಪ್ ಮಾಡ್ದಂಗಲ್ಲ ಅಂತೇಳಿ ನಾನು ಯಾವ ವಿಡಿಯೋನೂ ತೊಗೊಲಿಲ್ಲ ರೀ. ನಾನು ಸ್ವಲ್ಪ ವಿಡಿಯೋ ಅವ್ರ ಫೋನ್ಯಾಗನ ವಿಡಿಯೋ ಮಾಡೋದು ಹೆಂಗಂತ ತೋರಿಸ್ಕೊಟ್ಟೀನಿ ರೀ. ಇಬ್ಬರು ಕೂಡ ಮಾಡೀವ್ರಿ. ಅವರು ವಾಟ್ಸಪ್ ಮಾಡಂತ ಹೇಳೀನಿ ರೀ. ಮಾಡಿದ್ರಂದ್ರೆ ನಿಮ್ಗೂ ಶೇರ್ ಮಾಡ್ತೀನಿ ರೀ ಮುಂದೆ. ಇದು ಅವರು ಚಾನಲ್ ಕ್ರಿಯೇಟ್ ಮಾಡಿದ್ರಿ ಆಗಲೇ. ನಾನು ಎಡಿಟ್ ಮಾಡೋದು ಒಂದಿಷ್ಟು ತಮ್ನೇಲ್ ಮತ್ತು ಲೈವ್ ಹೋಗೋದು ಹೆಂಗೆ ರೀ ಸಿಸ್ಟರ್ ಅಂತ ಕೇಳಿದ್ರು. ಲೈವ್ ಬಂದಿದ್ದೀನಿ, 4-5 ಮಂದಿ ಜಾಯ್ನ್ ಆಗಿದ್ರಿ. ಥ್ಯಾಂಕ್ ಯು ರೀ. ಲೈವ್ ಬರೋಣ ಜಾಯ್ನ್ ಆಗಿದ್ರಿ. ಅವ್ರಿಗೆ ಲೈವ್ ತೋರ್ಸಕ್ಕೆ ಬಂದಿದ್ದೀನಿ ರೀ. ಅವರಿದ್ರಲ್ಲ, ಹಿಂಗಾಗಿ ನಾನು ಲೈವ್ ಮುಂದೆ ವರ್ಷದಾಗಲಿಲ್ಲ ರೀ, ಅಲ್ಲಿಗೆ ಲೈವ್ ಬಂದ್ ಮಾಡಿದ್ದೆ ತೋರಿಸ್ಕೊಟ್ಟು. ಮತ್ತು ಅವ್ರಿಗೆ ಎಡಿಟ್ ಮಾಡೋದು ಮತ್ತು VN ಆ್ಯಪ್ ತೆಗೆದು ಕೊಟ್ಟೀನಿ ರೀ. ಮತ್ತು YT ಸ್ಟುಡಿಯೋ ಒಳಗೆ ಎಲ್ಲ ಮಾಹಿತಿ ಕೊಡ್ತೀನಿ ರೀ. ಎಲ್ಲ ಕೊಟ್ಟು ಕೇರಿ ಅವ್ರಿಗೆ ಇನ್ನೂ ಅರ್ಧ ಐತ್ರಿ ಮಾಹಿತಿ ಕೊಡೋದು. ಅವ್ರದ್ದು ಮನೆಯವ್ರನ್ನವ್ರಿಗೆ ಏನೋ ಫೋನ್ ಬಂತಂದ್ರಿ, ಹಿಂಗಾಗಿ ಹೋದ್ರು ನೋಡ್ರಿ ಅವರು. ಮತ್ತು ಬರೀ ಸಿಸ್ಟರ್ ನಿಮ್ಮದು ಅವ್ರದ್ದು ಬ್ಯೂಟಿ ಪಾರ್ಲರ್ ಐತ್ರಿ, ಆರಿ ವರ್ಕ್ ಮಾಡ್ತಾರೆ ಅವರು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕಂತೇಳಿ ಯೂಟ್ಯೂಬ್ ಮಾಡಿದ್ರಾತು ಅಂತೇಳಿ ಹಿಂಗಾಗಿ ಮಾಡಾಕತ್ತಾರೆ. ಅವ್ರಿಗೆ ಸಪೋರ್ಟ್ ಮಾಡಿರಿ. ಅವ್ರ ಚಾನಲ್ ಹೆಸರು ಬಂದು ಶ್ರೀ ಪಾರ್ಲರ್ ಆ್ಯಂಡ್ ಆರಿ ವರ್ಕ್ ಅಂತ ಐತೆ ನೋಡಿರಿ. ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನಮ್ಮ ಸಬ್ಸ್ಕ್ರೈಬರ್ ನೋಡಿರಿ, ಅವ್ರಿಗೆ ಸಪೋರ್ಟ್ ಮಾಡಿ. ಎಲ್ಲರೂ ಬೆಳಿಬೇಕು ರೀ, ನಾವು ಒಬ್ಬರೇ ಬೆಳಿಬಾರ್ದು. ಎಲ್ಲರೂ ನಾವು ಬೆಳಿಬೇಕು, ಅವರು ಬೆಳಿಬೇಕು. ನಮಗೆ ಅವ್ರು ಹೆಲ್ಪ್ ಮಾಡ್ತಾರೆ, ಅವ್ರಿಗೆ ನಾವು ಹೆಲ್ಪ್ ಮಾಡಬೇಕು. ಅವ್ರ ಚಾನಲ್ ಹೆಸರು ಹೇಳೀನಿ ರೀ. ನೀವು ಅವ್ರಿಗೆ ಸಪೋರ್ಟ್ ಮಾಡಿ. ನನ್ನದೇ ಫಸ್ಟ್ ಸಬ್ಸ್ಕ್ರೈಬರ್ ನಾನೇ ಆಗೀನಿ ರೀ ಅವ್ರ ಚಾನಲ್ಗೆ. ನೀವು ಸಪೋರ್ಟ್ ಮಾಡ್ತೀರಿ. ನಾನು ಅವ್ರ ವಿಡಿಯೋ ಶೇರ್ ಮಾಡ್ತೀನಿ ರೀ, ಮಾಡಂತ ಹೇಳೀನಿ ರೀ. ಬಿಟ್ರೆ ಖಂಡಿತ ಅವ್ರು ವಿಡಿಯೋ ಶೇರ್ ಮಾಡ್ತೀನಿ ರೀ. ನೋಡಿರಿ ಸಪೋರ್ಟ್ ಮಾಡಿರಿ ಅವ್ರಿಗೆ ಅಂತ ಹೇಳ್ತೀನಿ ನೋಡಿರಿ. ಬರೀ ನಾನು ಟೈಮು 6:30 7 ಹಾಕೊಂಡೈತ್ರಿ. ಇವತ್ತೇನೋ ಟೈಲರಿಂಗ್ ಕೆಲಸ ಮಾಡಿ ಅವ್ರು ಬರ್ತಾರಂತ ಅವ್ರ ದಾರಿ ಕಾದಿ ನೋಡಿರಿ. ಇವತ್ತು ಲೈಟೂ ಇದ್ದಿದ್ದಿಲ್ಲ ರೀ. ಇವಾಗ ಒಂದು ಬ್ಲೌಸ್ ಸ್ಟಿಚಿಂಗಾರ ಮಾಡ್ಬೇಕಂತ ಕುಂತೀನಿ ರೀ. ನೋಡ್ತೀನಿ ಏನಾಗುತ್ತನ್ನ. ಒಳ್ಳೆ ಲೈವ್ ಬಂದೀನಿ ರೀ. ಯಾರು ಸಪೋರ್ಟ್ ಮಾಡಿಲ್ಲ, ಲೈವ್ ಬಂದ್ ಮಾಡೀನಿ ರೀ. ಬ್ಯಾಸರ ಆಗೈತೆ ಅವ್ರಿಗೆ ಮಾಹಿತಿ ಕೊಟ್ಟು ಎಲ್ಲ ಥರ ಹೇಳಿ ಬ್ಯಾಸರ ಆಗೈತೆ ರೀ. ಹಿಂಗಾಗಿ ಲೈವ್ ಬಂದ್ ಮಾಡೀನಿ ರೀ. ಮತ್ತು ನಾಳೆ ಲೈವ್ ಬರ್ತೀನಿ ರೀ. ಪ್ಲೀಸ್ ಜಾಯ್ನರ್ ಅಂತ ಬರೀ ಮತ್ತೆ ಸಿಗ್ತೀನಿ ನೋಡಿರಿ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ. ನೋಡಿರಿ ನಮ್ಮ ಸಬ್ಸ್ಕ್ರೈಬರ್ ಬರ್ತಾರಂದಲ್ಲ, ಬಂದಾರ ನೋಡಿರಿ. ವಿಡಿಯೋ ಶೇರ್ ಮಾಡಿದ್ರು ನಿಮ್ಗೂ ಶೇರ್ ಮಾಡಾಕತ್ತೀನಿ ರೀ. ಇವರು ಪಾಪ 1 ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಭಾಳ
ವಿಚಾರ ಮಾಡಾಕತ್ತಾರಂತ್ರಿ. ಪ್ಲೀಸ್ ಅವ್ರದ್ದು ಸಪೋರ್ಟ್ ಮಾಡಿರಿ. ನೀನು ಚಾನಲ್ ಕ್ರಿಯೇಟ್ ಮಾಡೀವ್ರಿ. ಎಡಿಟಿಂಗು ಒಂದು ಸ್ವಲ್ಪ ಹೇಳ್ಕೊಟ್ಟೀನಿ ರೀ. ಒಂದು ಸ್ವಲ್ಪ ಅರ್ಜೆಂಟಾಗಿ ಮೊನ್ನೆ ಅಣ್ಣರಿಗೆ ಫೋನ್ ಬಂತು, ಹಂಗೆ ಹೋದ್ರು ಅವರು. ಅರ್ಜೆಂಟ್ ಬಂದರೆ ಅರ್ಜೆಂಟಾಗಿ ಹೋದ್ರು ನೋಡ್ರಿ ಅವರು. ಅವ್ರದ್ದು ಚಾನಲ್ ಹೆಸರು ಏನಂದ್ರೆ ಶ್ರೀ ಪಾರ್ಲರ್ ಆ್ಯಂಡ್ ಆರಿ ವರ್ಕ್ ನೋಡಿರಿ. ಅವ್ರು ಆರಿ ವರ್ಕ್ ಕೆಲಸ ಮಾಡ್ತಾರೆ, ಪಾರ್ಲರ್ದು ಎಲ್ಲ ನಿಮ್ಗೆ ಟಿಪ್ಸ್ಗಳು ಬರ್ತಾವ್ರಿ. ಅವ್ರ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್. ಎಷ್ಟೋ ಮಂದಿ ಯೂಟ್ಯೂಬ್ ಮಾಡಬೇಕು ಅಂತೇಳಿ ಚಲೋ ಮಾಡ್ಬೇಕಂತೇಳಿ ಎಷ್ಟೋ ಮಂದಿ ಇದು ಮಾಡ್ತಿರ್ತಾರೆ ರೀ. ಎಲ್ಲರೂ ಯಾರ್ಯಾರು ಯೂಟ್ಯೂಬರ್ಸ್ ಅದೀರಿ ಅವ್ರು ಸಣ್ಣದಾಗಿದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ. ನಾವು ಯೂಟ್ಯೂಬ್ ಚಾನಲ್ ಚಲೋ ಮಾಡಿ ಅಂದ್ರೆ ಅವ್ರಿಗೆ ನಾವು ಯೂಟ್ಯೂಬ್ ಚಾನಲ್ ಬಗ್ಗೆ ಹೇಳ್ಕೊಡೋಣ್ರಿ. ಅವರು ಒಂದು ಸ್ವಲ್ಪ ಬೆಳೀಲಿ, ನಾವು ಬೆಳೀಲಿ, ಅವರು ಬೆಳೀಲಿ ಅಂತ ನನ್ನ ಆಸೆ ನೋಡಿರಿ. ಅವ್ರು ಮುದ್ಯಾದಾಗ ಒಬ್ರು ಯೂಟ್ಯೂಬರ್ ಮಾಡ್ತಾರಂತ್ರಿ. ಅವ್ರು ಹೇಳ್ಕೊಡೋ ಲ್ಯಾಪ್ಟಾಪ್ ಬೇಕು, ಅದು ಹೇಳ್ಕೊಳ್ಳಾರ್ಕ ಅದು ಇದು ಬೇಕ್ರಿ ಅನ್ನಕತ್ರಿ. ಅದಕ್ಕೆ ನಾ ಇಲ್ಲಿ ಬಂದೀನಿ ಸಿಸ್ಟರ್, ನಿಮ್ಮ ತಾಕಂದ್ರು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿ ಕಳ್ಸೀನಿ ರೀ. ಎಲ್ಲರೂ ಸಪೋರ್ಟ್ ಮಾಡಿರಿ ಸಿಸ್ಟರ್ಗೆ. ಬಾಯ್ ರೀ. ಈ ವಿಡಿಯೋ ಮತ್ತು ನಾ ವಿಡಿಯೋದಾಗ ಸಿಗ್ತೀನಿ ನೋಡಿರಿ.